ಪಾ ಇಷ್ಟು ಕಡಿಮೆಗೆ ಸಿಗ್ತಾ ಇದೆಯಾ? ರಾಯಲ್ ಎನ್ಫೀಲ್ಡು ಹಿಮಾಲಯನ್ನು 1 ಇಯರ್ ಓಲ್ಡು ಬರೀ 1.35 ಲ್ಯಾಕ್ಸಾ? ಫಸ್ಟು ತೊಗೊಂಬಿಡ್ಬೇಕು ಇದು. ತುಂಬ ಒಳ್ಳೆ ಡೀಲ್ ಇದು. ಇದನ್ನು ಮಿಸ್ ಮಾಡಲೇಬಾರ್ದು. ಹೆಂಗಾದ್ರೂ ದುಡ್ಡು ಅರೇಂಜ್ ಮಾಡಿಬಿಡ್ಬೇಕು. ಏನಾದರೂ ಆಗಲಿ ಅಮ್ಮ ಅಪ್ಪ ಹತ್ರ ಸ್ವಲ್ಪ ಈಸ್ಕೊಂಡು ಅವರು ಇವ್ರ ಹತ್ರ ಈಸ್ಕೊಂಬಿಟ್ಟು ಹೆಂಗಾದ್ರೂ ಈ ಗಾಡಿನ ಹೊಡಿಬೇಕು. ಫಸ್ಟು ಚಾಟ್ ಮಾಡೋಣ ಈ ಸೆಲ್ಲರ್ ಹತ್ರ. ಸೊ ಈ ಥರ ಫೇಕ್ ಸ್ಕ್ಯಾಮ್ಗಳು, ಈ ಥರ ಒಂದು ಮೋಸ ಮಾಡೋರು ಇರ್ತಾರೆ. ಎಸ್ಪೆಷಲಿ OLXಲ್ಲಿ ನೀವು ನೋಡ್ತಿರ್ಬೋದು. ಯಾರು ಕೊಡ್ತಾರೆ ನಿಮಗೆ 1.25 ಲಕ್ಷಕ್ಕೆ ನಿಮಗೆ 1 ಇಯರ್ ಓಲ್ಡು ಹಿಮಾಲಯನ್? ಸಾಧ್ಯನೇ ಇಲ್ಲ. ಇಷ್ಟು ಕಡಿಮೆಗೆ ಯಾರೂ ಕೊಡೋದಿಲ್ಲ. ಇನ್ ಕೇಸ್ ನೀವು ಯಾರೇ ಡೀಲರು ಯಾರಿಗೆ ಕೊಟ್ಟರು ಹಬ್ಬ ಅಂದರೂ 2.5 ಇಂದ 2.60 ಗ್ಯಾರಂಟಿ ಹೋಗ್ಬಿಡುತ್ತೆ, ಅದು ಸೇಲ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ಡಿಮ್ಯಾಂಡ್ ಇರೋಂಥ ಗಾಡಿ 1.25 1.35 ಯಾರು ಕೊಡ್ತಾರೆ? ಸೊ ಇಲ್ಲೇ ನಾವು ಹುಷಾರಾಗಬೇಕು. ಆ ಸೆಲ್ಲರ್ ಹತ್ರ ನಾವು ದೂರ ಆಗಿಬಿಡ್ಬೇಕು. ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡಿಬಿಡಿ ಆ ಸೆಲ್ಲರ್ನ. ಹೇಗೆ ಇವ್ರ ಹತ್ರದಿಂದ ನಾವು ಬಚಾವಾಗೋದು ಅಂತಂದ್ಬಿಟ್ಟು ನಿಮಗೆ ಒಂದು ಮೈಂಡಲ್ಲಿ ಇರ್ಬೋದು. ಬೇಸಿಕ್ ಒಂದು ವೆರಿಫಿಕೇಷನ್ ನೀವು ಮಾಡಿರ್ತೀರ. ಅಂದರೆ ಇವಾಗ ಒಂದು ಗಾಡಿ ರಿಜಿಸ್ಟ್ರೇಷನ್ ನಂಬರಿಂದ ನೀವು ಆನ್ಲೈನ್ ಪ್ಲೇಸ್ಟೋರಲ್ಲಿ ನಮ್ಗೆ ಸಿಗ್ಬಿಡುತ್ತೆ. ಅದು ವಾಹನ ಆ್ಯಪು ಪರಿವಾಹನ ಆ್ಯಪಲ್ಲಿ ಸಿಗ್ಬಿಡುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹೊಡೆದ ತಕ್ಷಣ ಎಷ್ಟನೇ ಓನರು ಏನು ಆ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಚಲಾನ್ ಕೂಡ ಚೆಕ್ ಮಾಡ್ಬೋದು. ಒಂದು ಫೈನ್ಗಳು ಡ್ಯೂಗಳು ಏನಾದರೂ ಆಗಿದ್ದರೆ ಚೆಕ್ ಮಾಡ್ಬೋದು. ಆಗಿಲ್ಲ ಅಂದರೆ ಏನೂ ಹೇಳೋಕ್ಕಾಗಲ್ಲ ಅದು. ಬಟ್ ಆ ಗಾಡಿ ಮೇಲೆ ಏನಾದರೂ ಒಂದು ಅಫೆನ್ಸ್, ಕ್ರಿಮಿನಲ್ ರೆಕಾರ್ಡ್ಸ್ ಏನಾದರೂ ಇದೆಯಾ, ಅಥವಾ ಪೊಲೀಸ್ ಕಂಪ್ಲೇಂಟ್ಸ್ ಏನಾದರೂ ಇದೆಯಾ, ಆ ಥರದ್ದು ಏನಾದರೂ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಹೇಗೆ ಗೊತ್ತಾಗುತ್ತೆ? ಹೇಗೆ ನೀವು 1.25 ಲಕ್ಷ ಕೊಟ್ಬಿಟ್ಟು ಗಾಡಿ ತೊಗೊಂಬಿಡ್ಬೋದು. ಅವ್ರ ಡಾಕ್ಯುಮೆಂಟ್ ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ, ಎಮರ್ಜೆನ್ಸಿ ಇದೆ, ನಾನು ಆ್ಯಕ್ಚುಲಿ ಇಮ್ಮಿಡಿಯೇಟಾಗಿ ದುಡ್ಡು ಬೇಕು, ಅದಕ್ಕೆ ನಾನು ಸೇಲ್ ಮಾಡ್ತಾಯಿದ್ದೀನಿ, ನಿಮಗೆ ಕೊಟ್ಬಿಡ್ತೀನಿ ನೋಡಿ, ನಮ್ಮ ಆಧಾರ್ ಕಾರ್ಡ್ ಕೊಡ್ತೀನಿ, ವೋಟರ್ ID ಕಾರ್ಡ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ ನಾನು ನಿಮಗೆ, ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ? ನೀವು ಆರಾಮಾಗಿರಿ, ಬೇಕಾದರೆ ನಿಮ್ಮ ಮೇಲ್ ಕಳಿಸ್ಬಿಡ್ತೀನಿ, ಕೊರಿಯರ್ ಕಳಿಸ್ಬಿಡ್ತೀನಿ ನಿಮಗೆ ಡಾಕ್ಯುಮೆಂಟ್ಸು ಅಂತ. ಈ ಥರ ಎಲ್ಲ ಎಷ್ಟೋ ನಾಟಕಗಳು ಮಾಡ್ಬೋದು. ಇದರಿಂದ ಹುಷಾರಾಗಿರಬೇಕು, ನಾವೇ ಮೋಸ ಹೋಗೋದು. ಸೊ ಇದರಿಂದ ಯಾವ ಥರ ನಾವು ಬಚಾವಾಗ್ಬೋದು ಅಂದರೆ, ಸಿಂಪಲಾಗಿ ಹೇಳ್ತೀನಿ, ಡಾಕ್ಯುಮೆಂಟ್ಸ್ ಕೇಳಿ. RC ಕಾರ್ಡ್ ಕಾಪಿ ಕೊಡೋಕೆ ಆಗಲ್ಲ, ಆಮೇಲೆ ಕೊಡ್ತೀನಿ, ಇದು ಕೊಡ್ತೀನಿ, ಡೈರೆಕ್ಟಾಗಿ ಬನ್ನಿ ಅಂತ ಈ ಕಥೆಗಳೆಲ್ಲ ಹೇಳ್ತಾ ಇರ್ತಾರೆ. ಇನ್ ಕೇಸ್ RC ಕಾರ್ಡ್ ಕೊಟ್ಟರೆ ಅದರಲ್ಲಿ ಇಂಜಿನ್ ನಂಬರು, ಚಾಸಿಸ್ ನಂಬರು ಮತ್ತು ರಿಜಿಸ್ಟ್ರೇಷನ್ ನಂಬರ್, ಈ 3 ಇದ್ದೇ ಇರುತ್ತೆ, ಬೇಕಾಗುತ್ತೆ ನಮಗದು. ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂದ್ಕೊಳ್ಳಿ, ಆಯಿತು ಸಿಗೋಣ, ಡೈರೆಕ್ಟಾಗಿ ಬನ್ನಿ, ಮಾತಾಡೋಣ, ಒಂದು ಸಲ ನೋಡೋಣ, ಗಾಡಿ ನೋಡಿಬಿಟ್ಟು ಓಡಿಸ್ಬಿಟ್ಟು ಚೆಕ್ ಮಾಡೋಣ ಅಂತಂದ್ಬಿಟ್ಟು ನೀವು ಅವ್ರ ಹತ್ರ ಮಾತಾಡ್ಬೋದು. ಅದಾದ ನಂತರ ನೀವು ಫ್ರೆಂಡ್ ಯಾರೋ ಜೊತೆ ಕರ್ಕೊಂಡೋಗಿ ಆ ಟೈಮಲ್ಲಿ ಗಾಡೀಲಿ ನಿಮಗೆ ಇಂಜಿನ್ ನಂಬರು ಮತ್ತು ಚಾಸಿಸ್ ನಂಬರ್ ಎರಡದ್ದೂ ನೀವು ಫೋಟೋ ತೊಗೊಳ್ಳಿ ಅಥವಾ ಬರೆದಿಟ್ಕೊಂಡು ನಿಮ್ಗೆ ಸಾಯಂಕಾಲ ಸಿಗ್ತೀನಿ, ಇವತ್ತೇ ಮುಗಿಸ್ಬಿಡೋಣ ಡೀಲು ಅಂತ ಹೇಳ್ಬಿಟ್ಟು ಏನೋ ಒಂದು ಹುಳ ಬಿಟ್ಬಿಟ್ಟು ನೀವು ಬಂದುಬಿಡಿ. ಮನೆಗೆ ಬಂದಿದ್ದ ತಕ್ಷಣ ಅಥವಾ ಎಲ್ಲೋ ಬಂದ ತಕ್ಷಣ ನಾವೊಂದು ವೆಬ್ಸೈಟ್ ಹೇಳ್ತೀನಿ, ಆ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿ. ಏನು ವೆಬ್ಸೈಟ್ ಅದು, ಯಾವ ಥರ ನಾವು ಚೆಕ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಇವಾಗ ಮೊದಲು ಗೂಗಲ್ ಕ್ರೋಮ್ ಓಪನ್ ಮಾಡಿದ ತಕ್ಷಣ CCTNS ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ CCTNS ಅಂತ ಫಸ್ಟು ಡಿಜಿಟಲ್ ಪೊಲೀಸ್ ಸಿಟಿಸನ್ ಸರ್ವಿಸ್ ಅಂತ ಏನಿದೆಯಲ್ಲ ಅದನ್ನೇ ಕ್ಲಿಕ್ ಮಾಡಿ. ಗೌರ್ಮೆಂಟ್ ಪೋರ್ಟಲ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೋಬೋದು. A few minutes later. ಸೊ ಒಂದು ಸಲ ಈ ಒಂದು ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ನೀವು ನೋಡ್ಬೋದು ಯಾವ ಥರ ಇಂಟರ್ಫೇಸ್ ಇದೆ ಅಂತಂದ್ಬಿಟ್ಟು. ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ಸ್ ಅಂತ ಈ ಒಂದು ಪೇಜ್ ಇರುತ್ತೆ ಇದು. ಸೊ ಇಲ್ಲಿ ಬಂದ್ಬಿಟ್ಟು ಏನು ಕೇಳ್ತಿದೆ ನೋಡಿ, ಸಿಟಿಸನ್ ಲಾಗಿನ್ ಅಂತಿದೆ. ನಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಇಲ್ಲಿ ಮೊದಲು ಎಂಟರ್ ಮಾಡಿದ ತಕ್ಷಣ ಸೆಂಡ್ OTP ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ಒಂದು OTP ಬರುತ್ತೆ, ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. OTP ಬಂತು. ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಅಂತ ಹೇಳ್ತಿದೆ. ಸೊ ನಾವು ಜಸ್ಟ್ ಒಂದು ರ್ಯಾಂಡಮ್ ಹೆಸರನ್ನು ಹಾಕೋಣ. ಹಾಕಿದ ತಕ್ಷಣ ಅದ್ರ ಕೆಳಗಡೆ ಕ್ಯಾಪ್ಚಾ ಒಂದು ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಕೂಡ ಕ್ಯಾಪ್ಸ್ ಲಾಕ್ ಸೆನ್ಸಿಟಿವ್ ಇರುತ್ತೆ. ಸೊ ಅದು ಹೆಂಗಿದೆ ಸೇಮ್ ಅದೇ ಥರ ನೀವು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ ತಕ್ಷಣ ಲಾಗಿನ್ ಆಗಿ. ಪೇಜ್ ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊತಾ ಇದೆ, ಸ್ವಲ್ಪ ಪೇಷನ್ಸಾಗಿ ನಾವು ವೆಯ್ಟ್ ಮಾಡೋಣ. ಯೂಶಲಿ ಇಂಥ ಟೈಮಲ್ಲಿ ಸ್ವಲ್ಪ ಅಂದರೆ ಮಧ್ಯಾಹ್ನದ ಹೊತ್ತು
ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ವಲ್ಪ ಆ ಥರನೇ ಇರುತ್ತೆ, ಟೈಮ್ ಸ್ವಲ್ಪ ಸ್ಲೋ ಇರುತ್ತೆ. ಬಟ್ ನೀವು ಮಾರ್ನಿಂಗ್ ಟೈಮ್ ಅಥವಾ ನೈಟ್ ಟೈಮ್ ಚೆಕ್ ಮಾಡಿದಾಗ ನಿಮಗೆ ಫಾಸ್ಟ್ ಇರುತ್ತೆ ಆ್ಯಕ್ಚುಲಿ ಬ್ರೌಸ್ ಮಾಡೋದಕ್ಕೆ. ಸೊ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಇಲ್ಲಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಇವಾಗ. ಜನ್ರೇಟ್ ವೆಹಿಕಲ್ನ NOC ಅಂತಿದೆ, ಇನ್ನೊಂದು ಮಿಸ್ಸಿಂಗ್ ಪರ್ಸನ್ ಸರ್ಚ್, ಪ್ರೊಕ್ಲೈಮ್ಡ್ ಅಫೆಂಡರ್ಸು. ಸೊ ಈ ಡೀಟೇಲ್ಸಲ್ಲಿ ನಮಗೆ ಫಸ್ಟ್ ಒನ್ ಏನು ಇವಾಗ ಜನ್ರೇಟ್ ವೆಹಿಕಲ್ ನಂಬರ್ NOC ಅಂತಿದೆಯಲ್ಲ, ಅದನ್ನು ನಾವು ಕ್ಲಿಕ್ ಮಾಡೋಣ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಪೇಜ್ಗೆ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ತಿರ್ಬೋದು, ನೇಮು, ವೆಹಿಕಲ್ ಟೈಪು, ರಿಜಿಸ್ಟ್ರೇಷನ್ ನಂಬರು, ಚಾಸಿಸ್ ನಂಬರು, ಇಂಜಿನ್ ನಂಬರ್ ಕೇಳ್ತಾ ಇದೆ ಅದು. ಸೊ ಇವಾಗ ನೇಮ್ ಬಂದ್ಬಿಟ್ಟು ರಾಜ್ ಅಂತ ಆಲ್ರೆಡಿ ನನ್ನ ಹೆಸರಿಗಿದೆ, ಆಲ್ರೆಡಿ ಇವಾಗ ಮೆನ್ಷನ್ ಆಗಿದೆ. ನೋಡಿ ಇವಾಗ ಎರಡನೇ ನೋಡ್ಬೋದು ನೀವು, ವೆಹಿಕಲ್ ಟೈಪ್ ಅಂತಿದೆಯಲ್ಲ, ವೆಹಿಕಲ್ ಟೈಪ್ ಅದು ಕ್ಲಿಕ್ ಮಾಡಿದಾಗ ಕಾರು, ಏರ್ಕ್ರಾಫ್ಟು, ಆ್ಯಂಬುಲೆನ್ಸು, ಆಟೋ ರಿಕ್ಷಾ, ಆಟೋಸು, ಎಲೆಕ್ಟ್ರಿಕ್ ಕಾರು, ಟ್ರ್ಯಾಕ್ಟರು, ಹೆವಿ ಟ್ರಕ್ಕು, ಜೀಪು, ವ್ಯಾನು, ಈ ಥರದ್ದು ಎಷ್ಟೊಂದು ಇರುತ್ತೆ ಇಲ್ಲಿ. ಇದು ಯಾವ್ದು ನೀವು ತೊಗೊತಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಮಾಡ್ಬೋದು. ಸೊ ನಾನಿವಾಗ ಕಾರ್ದು ಚೆಕ್ ಮಾಡ್ತೀನಿ. ನಾನಿವಾಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನದೇ ಕಾರ್ದೊಂದು ನಾನು ರಿಜಿಸ್ಟ್ರೇಷನ್ ಡೀಟೇಲ್ಸ್ ನಾನು ಹಾಕ್ತೀನಿ ಇಲ್ಲಿ. ಚಾಸಿಸ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ, MA3. ಸೊ ನಾನು ಚಾಸಿಸ್ ನಂಬರ್ ಎಂಟರ್ ಮಾಡಿದ್ದೀನಿ. ಈಗ ಇಂಜಿನ್ ನಂಬರ್ ಎಂಟರ್ ಮಾಡ್ತೀನಿ. ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದೀನಿ, ಮತ್ತು ಚಾಸಿಸ್ ನಂಬರು ಮತ್ತು ಇಂಜಿನ್ ನಂಬರ್ ಕೂಡ ನಾನು ಎಂಟ್ರ್ ಮಾಡಿದ್ದೀನಿ. ನನ್ನದೇ ಕಾರ್ ಡೀಟೇಲ್ಸ್ ಹಾಕಿದ್ದೀನಿ. ಸರ್ಚ್ ಬಟನ್ನ ಪ್ರೆಸ್ ಮಾಡ್ತೀನಿ. ಒಂದು 3-4 ಸೆಕೆಂಡ್ಸಲ್ಲಿ ನಿಮಗೆ ಒಂದು PDF ಒಂದು ಜನ್ರೇಟ್ ಆಗುತ್ತೆ. ರಿಪೋರ್ಟ್ ಏನು ಜನ್ರೇಟ್ ಆಗಿದೆಯೋ ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬರ್ತಿದೆ, ವೆಹಿಕಲ್ NOC ಈಸ್ ಗೆಟ್ಟಿಂಗ್ ಜನ್ರೇಟೆಡ್, ದಿಸ್ ಮೇ ಟೇಕ್ ಸಮ್ ಟೈಮ್, ಓಕೆ ಅಂದ್ಕೊಡಿ. ನೋಡಿ ಬಂತಿವಾಗ ವೆಹಿಕಲ್ ಎಂಕ್ವೈರಿ ಅಂತ ಇದೆಯಲ್ಲ ಇದು. ಸೊ ಇವಾಗ ಒಂದು ರಿಪೋರ್ಟ್ ಇವಾಗ ಜನ್ರೇಟ್ ಆಗಿದೆ. ಇವಾಗ ಅದು ಏನು ಬರ್ದಿದೆ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಅದ್ರ ಕಡೆಯಿಂದ ಒಂದು ರಿಪೋರ್ಟ್ ಅನ್ನೋದು ನಮಗೆ ಜನ್ರೇಟ್ ಆಗಿದೆ. ಡೇಟು ಮತ್ತು ರೆಫರೆನ್ಸ್ ID ಎಲ್ಲನೂ ಇದರಲ್ಲಿ ಮೆನ್ಷನ್ ಆಗಿದೆ. ಸೊ ಇಲ್ಲಿ ಬಂದುಬಿಟ್ಟು ಬರ್ದಿದ್ದಾರೆ, ವೆಹಿಕಲ್ ಎಂಕ್ವೈರಿ ರಿಪೋರ್ಟ್ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಫಾರ್ ಜನರಲ್ ಪಬ್ಲಿಕ್ ಅಂತ ಬರ್ದಿದ್ದಾರೆ. ನಾಟ್ ವ್ಯಾಲಿಡ್ ಫಾರ್ ಇನ್ಶೂರೆನ್ಸ್ ಕ್ಲೈಮ್ಸ್ ಆರ್ ಎನಿ ಅದರ್ ಲೀಗಲ್ ಪರ್ಪಸಸ್ ಅಂತಲೂ ಅವರು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ರಾಜ್ ಅನ್ನೋರು ಈ ಒಂದು ಎಂಕ್ವೈರಿ ಬಗ್ಗೆ ಕೇಳಿದ್ದಾರೆ ಅಂತಂದ್ಬಿಟ್ಟು ಬರ್ತಿದ್ದಾರೆ. ವೆಹಿಕಲ್ ಟೈಪ್ ಕಾರ್, ರಿಜಿಸ್ಟ್ರೇಷನ್ ನಂಬರು ನಾನು ಏನು ಮೆನ್ಷನ್ ಮಾಡಿದ ರಿಜಿಸ್ಟ್ರೇಷನ್ ನಂಬರು ಅದು, ಮತ್ತು ಚಾಸಿಸ್ ನಂಬರು ಮತ್ತು ಇಂಜಿನ್ ನಂಬರ್, ಈ ಮೂರೂ ಇಲ್ಲಿ ಮೆನ್ಷನ್ ಆಗಿದೆ. ಇದರಲ್ಲಿ ನೋಡ್ಬೋದು ನೀವು. ಕೆಳಗಡೆ ರಿಪೋರ್ಟ್ ಇನ್ನು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ರಿಪೋರ್ಟ್ ಬರ್ತಿದ್ದಾರೆ ನೋಡಿ. ಆ್ಯಸ್ ಪರ್ ದ ಇನ್ಫಾರ್ಮೇಷನ್ ಅವೈಲಬಲ್ ಟಿಲ್ 19/1/2024. ಸೊ ಟೈಮ್ ಜೊತೆಗೂ ಬಂದಿದೆ, ಇವತ್ತಿನ ಡೇಟ್ ಬಂದಿದೆ ಅಲ್ಲಿ. ಬೇಸ್ಡ್ ಆನ್ ಡೇಟಾ ರಿಸೀವ್ಡ್ ಫ್ರಮ್ ಸ್ಟೇಟ್ಸ್ ಪಾಲಿಸೀಸ್, ದ ಅಬವ್ ಮೆನ್ಷನ್ಡ್ ವೆಹಿಕಲ್ ಈಸ್ ಕ್ಲೀನ್ ಫ್ರಮ್ ದ ಪೊಲೀಸ್ ಕ್ರಿಮಿನಲ್ ಡೇಟಾಬೇಸ್. ಸೊ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಈ ಗಾಡಿ ಬಂದ್ಬಿಟ್ಟು ಕ್ಲೀನ್ ಆಗಿದೆ, ಯಾವುದೇ ಒಂದು ಅಫೆನ್ಸ್ ಇಲ್ಲ, ಯಾವುದೇ ಒಂದು ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ, ಪೊಲೀಸ್ ಜೊತೆ ಅಥವಾ ಗೌರ್ಮೆಂಟ್ ಜೊತೆ ಏನೂ ಪ್ರಾಬ್ಲಮ್ ಇಲ್ಲ, ಕ್ಲೀನ್ ಗಾಡಿ ಅಂತಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ನಿಮಗೊಂದು ರಿಪೋರ್ಟ್ ಜನ್ರೇಟ್ ಆಗುತ್ತೆ. ಇಲ್ಲಿ ಕ್ಲಿಯರ್ ನಿಮಗೆ ಗಾಡಿ ಜೆನ್ಯೂನ್ ಆಗಿದೆ ಅಂತ ಅಂದ್ಬಿಟ್ಟು. ಹಿಮಾಲಯಂದು ಒಂದು ಎಕ್ಸಾಂಪಲ್ ಹೇಳಿದ್ರೆ, ಇನ್ ಕೇಸ್ ಅದ್ರ ಮೇಲೆ ಏನಾದರೂ ಒಂದು ಅಫೆನ್ಸ್ ಇದೆ, ಒಂದು ಕ್ರಿಮಿನಲ್ ರೆಕಾರ್ಡ್ ಇದೆ ಆ ಗಾಡಿ ಮೇಲೆ ಅಂತ ಏನಾದರೂ ಇತ್ತಂದರೆ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಈ ಥರ ರೆಕಾರ್ಡ್ಸ್, ಒಂದು ಕ್ರಿಮಿನಲ್ ರೆಕಾರ್ಡ್ಸ್ ಇದೆ ಡೇಟಾಬೇಸಲ್ಲಿ ಗೊತ್ತಾಗಿದೆ, ಸೊ ಹುಷಾರಾಗಿರಿ, ಸೊ ಕಂಪ್ಲೇಂಟ್ ಮಾಡಿ ಅಂತ ಅಂದ್ಬಿಟ್ಟು ನಿಮಗೊಂದು ಮೆಸೇಜ್ ಬರುತ್ತೆ. ಸೊ ಈ ಥರ ನೀವು ಚೆಕ್ ಮಾಡ್ಬೋದು. ಯಾವುದೇ ಒಂದು ಸೆಕೆಂಡ್ ಹ್ಯಾಂಡ್ ಬೈಕು, ಕಾರು, ಆಟೋನು, ಟ್ರ್ಯಾಕ್ಟ್ರು ಏನೇ ಇರಲಿ, ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಈ ಥರ ನೀವು ಚೆಕ್ ಮಾಡಿ
ದುಡ್ಡು ಉಳಿಸಿ, ಅದಕ್ಕಿಂತ ಇಂಪಾರ್ಟೆಂಟು ಟೈಮ್ ಉಳಿಸಿ. ಈ ಥರ ಕಾಣಿಸ್ಕೊಂಡ್ರೆ ರಿಪೋರ್ಟ್ ಮಾಡಿಬಿಡಿ ಇಮಿಡಿಯೇಟಾಗಿ. OLX ಅಲ್ಲಾಗಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈ ಥರ ಇರ್ತಾರೆ. ಸೊ ಇಂಥವ್ರಿಂದ ದೂರ ಇರಿ ಸ್ನೇಹಿತರೆ. ಸೊ ಇಷ್ಟುವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಹೊಸಬ್ರು ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಕೇಳ್ಕೊತಿರ್ತೀನಿ ನಾನು. ಮತ್ತೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.